ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮೆಂತ್ಯ ಪಲ್ಯದ್ದು ಹುಳಪಲ್ಯ ಅಂತ ಮಾಡೋದು ತೋರಿಸ್ತೀನಿ. ಹುಳಪಲ್ಯ ಅಂದ್ರೇನು, ಸ್ವಲ್ಪ ಹುಳಿ ಪಲ್ಯ ಅಂತ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಕಟ್ಟು ಮೆಂತ್ಯ ಚೆನ್ನಾಗಿ ಆರಿಸಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ಟ್ಯಾಮರಿಂಡು ನೀರೊಳಗೆ ಹಾಕಿ ಕಿವುಚಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಏನೇನು ಹಾಕಿದ್ದೀನಿ ಮಸಾಲೆಗೆ ಅಂದರೆ, ಒಣಮೆಣಸಿನ್ಕಾಯಿ 2, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು 4-5 ಕಾಳು ಮೆಂತ್ಯ, ಸ್ವಲ್ಪ ಇಂಗು. ಆಮೇಲೆ ಇಲ್ಲಿ ಒಂದು ಬಟ್ಲಷ್ಟು ತೊಗರಿಬೇಳೆಯನ್ನು, ಎಣ್ಣೆ ಮತ್ತು ಅರಿಶಿಣ, ಸ್ವಲ್ಪ ಕರಿಬೇವು ಹಾಕಿ ನುಣ್ಣಗೆ ಬೇಯಿಸಿಟ್ಕೊಂಡಿದ್ದೀನಿ. ಈ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದಕ್ಕೀಗ ಇದೆಲ್ಲ ಇಟ್ಕೊಂಡಿದ್ದೆಲ್ಲ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಚಟ ಇದ್ದರೆ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದು ಆರಿಸಿದ ಮೆಂತ್ಯ ಪಲ್ಯ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದು ಒಳ್ಳೆ ಘಮ ಬರೋವರೆಗೆ ಏನು ಮಾಡ್ಕೊಂಡು ತಾಳಿಸ್ಕೋಬೇಕು. ಇದಕ್ಕೆ ಒಂದಿಷ್ಟು ಶೇಂಗಾ ಕಾಳು ಹಾಕ್ಕೋಬೇಕು ಈಗ. ಆಮೇಲೆ ಇದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಸ್ವಲ್ಪ ಮುಚ್ಚಿಡಬೇಕು. ತಾಳಿದೆ. ಈಗ ಇದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಹುಣಸೆ ರಸದಲ್ಲೇ ಚೆನ್ನಾಗಿ ತಾಳ್ಕೋಬೇಕು. ಇನ್ನೊಂದಿಷ್ಟು ಬೇಯಬೇಕಿದೆ, ಅಂದರೆ ಅದು ರುಚಿ ಬರ್ತದೆ. ಇದು ಬೆಲ್ಲ ಹಾಕೋಂಗಿಲ್ಲ. ನೋಡಿ, ಈಗ ನೀರು ಹಾಕಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ನಷ್ಟು. ಇದು ಚೆನ್ನಾಗಿ ಕುದಿಬೇಕು. ಈಗ ಕುದಿದ್ದು ಇದಕ್ಕೆ ಬೆಂದ ಬೇಳೆಯನ್ನು ಹಾಕಬೇಕು. ಕುದ್ದಿದೆ. ಈಗ ಇದಕ್ಕೆ ಬೆಂದ ಬೇಳೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸಾಕಷ್ಟು ಕುದ್ದಿದೆ. ನೀವು ಅತಿ ಕುದಿಸಿದ್ರೆ ಅಂದರೆ ಏನಾಗ್ತದೆ, ಮೆಂತ್ಯ ಪಲ್ಯ ಸ್ವಲ್ಪ ಕಹಿ ಬಿಡ್ತದೆ. ಈ ಸಮಯದಲ್ಲಿ ನೀವೇನು ಮಾಡಬೇಕು, ಉಪ್ಪು ಅದೆಲ್ಲ ಚೆಕ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಮನೆಯದು ಮಸಾಲೆ ಹಾಕಬೇಕಷ್ಟೇ. ಸ್ವಲ್ಪ ಹೌದು ಅಲ್ಲ ಮನೆಯದು ಹುಳಿಗೆ ಮಾಡಿಟ್ಕೊಂಡಿರ್ತೀವಲ್ಲ ಕಾಮನ್, ಅದನ್ನು ಹಾಕಬೇಕು. ನೋಡಿ, ಈಗ ಮುದ್ದೆ ಪಲ್ಯ ರೆಡಿ ಆಯಿತು. ಇನ್ನೂ ಸ್ವಲ್ಪ ಕುದಿಬೇಕು. ಸ್ವಲ್ಪ ಮುದ್ದೆ ಪಲ್ಯ ಅಂದರೆ ಸ್ವಲ್ಪ ಗಟ್ಟಿನೇ ಇರ್ತದೆ, ನೀರಿರೋದಿಲ್ಲ. ಇದನ್ನು ಬೇಕಂದರೆ ನೀವು ಬಕ್ಲಿ ಜೋಡಿ ಹೆಚ್ಕೊಂಡು ತಿನ್ಬೋದು, ಚಪಾತಿ ಜೋಡಿ ಹೆಚ್ಕೊಂಡು ತಿನ್ಬೋದು. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಇದು. ನೋಡಿ, ಕುದೀತಾ ಇದೆ ಈಗ.